ನಮಸ್ತೆ. ನಾನು ಮೈಸೂರು ಜಿಲ್ಲೆ ಹುಣಸೂರು ನಗರಸಭೆ ಅಲ್ಲಿರೋಂಥದ್ದು ಹುಣಸೂರಲ್ಲಿರೋಂಥದ್ದು ಡಾಕ್ಟರ್ ಅಬ್ದುಲ್ ಶುಕೂರ್ ಗುರುಗಳು ಮಾತಾಡ್ತಾ ಇದ್ದೀನಿ. ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು, ರೈತ ಪರ್ವ ಕರ್ನಾಟಕ. ಇವತ್ತಿನ ವಿಚಾರ ಏನಂತ ಅಂದರೆ, ಇವತ್ತು ನಮ್ಮ ನಗರಸಭೆಯಲ್ಲಿ ಒಂದು ಕುಸ್ತಿ ನಡೀತೈತೆ. ಪಂಜಾಬ್ ಕುಸ್ತಿ ನಡೀತಾ ಇರೋದ್ರಿಂದ ಇವತ್ತು 30 ಜೊತೆ ಕುಸ್ತಿ ನಡೀತೈತೆ. ಇವತ್ತು 30 ಜೊತೆ ಕುಸ್ತಿ ನಡೀತೈತೆ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ, ಆ ಕಾರಣ ಒಂದೇನೆ. ಏನು ಕಾರಣ? ಇದು ಆ ಕಾಲದಿಂದನೂ ಕುಸ್ತಿ ನಡಿಕೊಂಡು ಬರ್ತೈತೆ. ಇದನ್ನು ಉಳಿಸ್ಕೋಬೇಕು ಅಂತ ಆ ಹುಡುಗರಲ್ಲಿ ಆ ಆಸೆ ಇದೆ. ದೇವರು ಅವ್ರಿಗೆ ಅದೇ ಜ್ಞಾನ ಕೊಡಲಿ. ನಾವು ನೀವು ಸೇರಿ ಎಲ್ಲ ಸೇರಿ ದಯವಿಟ್ಟು ಎಲ್ಲರಿಗೂ ಕೈ ಮುಗಿತಿ ಕೇಳ್ಕೊತೀನಿ. ಈ ಕುಸ್ತಿ ನಮ್ಮ ತಲೆ ಇರೋಗಂಟ, ನಮ್ಮ ಮಕ್ಕಳು ತಲೆ ಇರೋಗಂಟ ಈ ಕುಸ್ತಿ ಯಾವತ್ತೂ ಹೀಗೇನೆ ನಡೀತಾ ಇರಲಿ ಅಂತ ನಾನು ಬೇಡ್ಕೊತೀನಿ. ಆಮೇಲೆ ಇವತ್ತು ಆ ನಗರಸಭೆ ಮೈದಾನದಲ್ಲಿ ಇವತ್ತು ಕುಸ್ತಿ ನಡೀತಾ ಇರೋದು 31 ಜೊತೆ ಅಂತ ಅಂದರೆ ನಮಗೂ ನಿಮಗೂ ಹೆಮ್ಮೆ. ಏನಕ್ಕೆ? ಅವ್ರದಲ್ಲೊಂದು ಚಟ ಇದೆ ನೋಡಿ. ಮುಂಚೆಯಿಂದಾನು ಆ ಕಾಲದಿಂದಾನು ನಮ್ಮ ಹುಣಸೂರಲ್ಲಿ ನಡ್ಕೊಂಡು ಬರ್ತೈತೆ. ನಾವು ಇದನ್ನು ನಿಲ್ಲಿಸ್ಬಾರ್ದು ಅಂತ ಹುಡುಗರು ಎಲ್ಲರೂ ಸೇರಿ, ಯಾಕೆಂದ್ರೆ ಒಬ್ಬರ ಹೆಸರು ಹೇಳಿದ್ರೆ ತಪ್ಪಾಗೈತದೆ, ಅದಕ್ಕೆ ಎಲ್ಲರಿಗೂ ಸೇರಿ ಹೇಳ್ತಾ ಇರೋದು. ಎಲ್ಲರೂ ಸೇರಿ ಪಾಪ ಶ್ರಮ ತಗೊಂಡು 2 ತಿಂಗಳಿಂದ 3 ತಿಂಗಳಿಂದ ಕಷ್ಟಪಟ್ಟು ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ಅದರಲ್ಲಿ ನಮ್ಮ MLA HP ಮಂಜುನಾಥ್ ಅಣ್ಣವರು ಅವರು ಇದ್ದಾರೆ, ಮತ್ತು ನಮ್ಮ ಅಡ್ವೊಕೇಟ್ ಲಾಯರು, ಹೈಕೋರ್ಟ್ ಲಾಯರು ಇದ್ದಾರೆ, ಅದರಲ್ಲಿ ನಾನು ಇದ್ದೀನಿ. ಅದರಲ್ಲಿ ತುಂಬ ಜನ, ಪ್ರಶಾಂತ್ ಲಾಯರು, ನಮ್ಮ ಹುಣಸೂರು ಹುಟ್ಟಿ ಬೆಳೆದಿದ್ದು ಒಂದು ವ್ಯಕ್ತಿ ಅಂತ ಅಂದರೆ ಪ್ರಶಾಂತ್ ಲಾಯರು. ಇವತ್ತು ಅವರು ತುಂಬ ಅಂತ ಅಂದರೆ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ. ಇವತ್ತು ಒಂದು ಹೈಕೋರ್ಟ್ ಲಾಯರು ನಮ್ಮ ಬೀದಿಲಾಗಿ ಅವ್ರು ಹೋಗೋರು ಅಂತಾರೆ, ನಾವು ಹೆಮ್ಮೆ ಅಂತ ಬೇಡ್ಕೋತೀವಿ. ಇವತ್ತೊಂದು ಹೈಕೋರ್ಟ್ ಲಾಯರ್ ಅವರು ಇವತ್ತೊಂದು ಆ ಕಾರ್ಯಕ್ರಮಕ್ಕೆ ಬರ್ತಾವ್ರೆ. SP ಮಂಜುನಾಥ್ ಅವರು ಬರ್ತಾವ್ರೆ, ಹಾಗೂ ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಮತ್ತು ತುಂಬ ಹಲವಾರು ಜನಗಳು ಎಲ್ಲ ಆ ಸಭೆಗೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಹೇಳೋದಿಷ್ಟೇನಂದರೆ, ನೀವೆಲ್ಲರೂ ಬನ್ನಿ, ನಗ್ನಗ್ತಾ ಎಲ್ಲರೂ ಕುಸ್ತಿನ ನಡೆಸ್ಕೊಡಿ ಅಂತ ಎಲ್ಲರಿಗೂ ಬೇಡ್ಕೋತೀನಿ. ಹಾಗೂ ಇಲ್ಲಿ ಎಷ್ಟು ಜನ ಕುಸ್ತಿಗೆ ನಿಂತಿದ್ದಾರೆ, ಆಡ್ತಾವ್ರೆ. ಇದರಲ್ಲಿ ಸೋಲು ಗೆಲ್ಲು ಇದ್ದೇ ಇರುತ್ತೆ. ನಾನು ಸೋತ್ಬಿಟ್ಟೆ, ನಾನು ಗೆದ್ದುಬಿಟ್ಟೆ ಅಂತ ಯಾರು ಅನ್ನೋದಕ್ಕೆ ಕೋಪ ಮಾಡ್ಕೋಬೇಡಿ. ಗೆಲ್ಲೋರು ಸಂತೋಷ ಪಡಿ, ಸೋತವರು ಸಂತೋಷ ಪಡಿ. ಯಾರು ಸೋಲ್ತಾರೋ ಅವ್ರಿಗೆ ಮನಸ್ಸಿಂದ ಅವ್ರಿಗೆ ಆಶೀರ್ವಾದ ಮಾಡ್ಬಿಟ್ಟೋಗಿ, ಮತ್ತೆ ಮನಸ್ಸಿಗೆ ನೀವು ಇಬ್ಬರಾಳು ತಪ್ಕೊಂಡು ನಾವು ಅಣ್ಣ ತಮ್ಮದಿರಂಗಿರವ ಅಂತ ಇದನ್ನು ಬೇಡ್ಕೊಂಡು ನೀವು ಹೋಗಿ. ಇಲ್ಲಿ ಯಾಕೆ ಅಂತ ಅಂದರೆ, ಇಲ್ಲಿ ಜಾತಿ ಇಲ್ಲ ನೋಡಿ. ಆ ಕುಸ್ತಿಗಳು ಪಂಜಾಬ್ ಕುಸ್ತಿ ನಡೆಸ್ತಾವ್ರಲ್ಲ, ಇಲ್ಲಿ ಜಾತಿ ಮತ ಮೇತ ಏನೂ ಹಾಕಿಲ್ಲ. ಇಲ್ಲಿ ಒಂದೇ ನಾವೆಲ್ಲ ಅಂತ ತೋರಿಸ್ಕೊಟ್ಟಿರೋರು. ಇವತ್ತು ಆ ಹುಡುಗರೆಲ್ಲ ಸೇರಿ ಇವತ್ತು ಏನು ಕಾರ್ಯಕ್ರಮ ನಡೆಸ್ತಾರೆ ಕುಸ್ತಿದು, ಅವ್ರಿಗೂ ದೇವ್ರ ಆಯುಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಂತ ನಾನು ಬೇಡ್ಕೊತೀನಿ. ಮತ್ತು ಇದು ಹೀಗೇನೆ ಪ್ರತಿ ವರ್ಷ, ಪ್ರತಿ ತಿಂಗಳು, ಪ್ರತಿ ದಿವಸ ನಡೀತಾ ಇರಲಿ ಅಂತ ನಾನು ಹಾರೈಸ್ತೀನಿ. ಹಾಗೂ ಈ ಕುಸ್ತಿಗಳಲ್ಲಿ ಎಲ್ಲ ಊರಿಂದ ಯಾರ್ಯಾರು ಬರ್ತಾರೆ, ದೇವರು ಅವ್ರಿಗೂ ಆಯುಸ್ಸು ಕೊಳ್ಳಿ, ಯಾರಿಗೂ ಏನು ತೊಂದರೆ ಆಗ್ದಂಗೆ ನಗ್ನಗ್ತಾ ಕುಸ್ತಿ ಆಡ್ಬಿಟ್ಟು ಅವ್ರ ಮನೆಗೆ ಹೋಗಲಿ ಅಂತ ನಾನು ಹಾರೈಸ್ತೀನಿ. ಒಂದು ಗುರುಗಳಾಗಿ ಹಾರೈಸ್ತೀನಿ. ಇವತ್ತು 10 ಗಂಟೆಗೆ, ಇವತ್ತು 10:15 ಹೋಗ್ಬಿಟ್ಟು SP ಮಂಜುನಾಥ್ ಅವರು MLA ಅವರು, ನಾನು ಮತ್ತು ಎಲ್ಲರೂ ಹೋಗ್ಬಿಟ್ಟು ಒಂದು ಇದು ಹಾಕಿದ್ರು, ಮೆದಾಯಿ ಹಾಕಿದ್ರು. ಅಲ್ದಕ್ಕೆ ಹೋಗ್ಬಿಟ್ಟು ಒಂದು ಪೂಜೆ ಮಾಡಿಬಿಟ್ಟು ನಾವು ಉದ್ಘಾಟನೆ ಮಾಡಿಬಿಟ್ಟು 10:15ಗೆ ಬಂದಿದ್ದೀವಿ. 2:15ರಿಂದ ಇವತ್ತು ಪಂಜಾಬ್ ಕುಸ್ತಿ ಚಾಲು ಆಗುತ್ತೆ. ನೀವು ಎಲ್ಲರೂ ಬಂದು ಹೋಗಿ ನೋಡವ, ಹೇಗೆ ಆಡ್ತಾರೋ ನೋಡ್ಬಿಟ್ಟು ನೀವು ಎಲ್ಲ ಖುಷಿ ಪಡ್ಕೊಂಡು ಅವ್ರಿಗೊಂದು ಒಳ್ಳೆ ಆಶೀರ್ವಾದ ಮಾಡಿಬಿಡೋ ಬರವ. ನಡೀರಿ, ನೀವೆಲ್ಲ ಹೋಗ್ಬಿಟ್ಟು ಆ ಜಾಗದಲ್ಲಿ ಕೂತ್ಕೊಂಡು ನೋಡ್ಬಿಟ್ಟು ಬರವ. ಇವ್ರಿಗೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಇವತ್ತು ನಮ್ಮ ಹುಣಸೂರು ಮಟ್ಟಿಗೆ ಏನು ಮಾಡ್ತಾರೆ ಅವ್ರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಏನು ಕುಸ್ತಿ ಆಡ್ತಾರೋ ಅವ್ರಿಗೂ ದೇವ್ರ ಆಯುಸ್ಸು ಆರೋಗ್ಯ ಎಲ್ಲ ಕೊಡಲಿ, ಅವ್ರು ಚೆನ್ನಾಗಿರಲಿ. ಮತ್ತೆ ಆಡೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡವ.
ಮತ್ತೆ ಆಡ್ತಾ ಇರಲಿ, ಅವ್ರಿಗೂ ದೇವ್ರ ಐಸು ಆರೋಗ್ಯ ಕೊಡಲಿ. ಇದನ್ನು ಹೇಳಿ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.